ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಯಾವ ದೇಶದಲ್ಲಿ ರಾಮಾಯಣ ನಮ್ಮ ರಕ್ತದ ಕಣಕಣದಲ್ಲಿ ಹರಿತಾ ಇದೆಯೋ, ಯಾವ ಮಣ್ಣಿನಲ್ಲಿ ರಾಮನ ಹೆಸರು ದಿನದ ಆರಂಭ ಮತ್ತು ಅಂತ್ಯವಾಗ್ತದೋ, ಅದೇ ಮಣ್ಣಿನಲ್ಲಿ ನಿಂತು ಪ್ರಗತಿ ಪರತೆಯ ಮುಖವಾಡ ಧರಿಸಿದ ಒಬ್ಬ ವ್ಯಕ್ತಿ ಹಸಿ ಸುಳ್ಳುಗಳನ್ನ ಹೇಳುತ್ತಾ, ಹೌದು, ವಿವಾದಗಳ ಮೂಲಕವೇ ಸದಾ ಸುದ್ದಿಯಲ್ಲಿರಲು ಬಯಸುವ ಪ್ರೊಫೆಸರ್ KS ಭಗವಾನ್ ದಾವಣಗೆರೆಯ ಹರಿಹರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕೋಟ್ಯಾಂತರ ಹಿಂದೂಗಳ ನಂಬಿಕೆಗೆ ಕೊಡಲಿ ಪೆಟ್ಟನ್ನ ನೀಡಿದ್ದಾರೆ. ಶ್ರೀರಾಮ ದಶರಥ ಮಹಾರಾಜನಿಗೆ ಹುಟ್ಟಿದ ಮಗನೇ ಅಲ್ಲ, ಆತ ಪುರೋಹಿತನೊಬ್ಬನಿಗೆ ಹುಟ್ಟಿದವನು ಅಂತ ಹೇಳುವ ಮೂಲಕ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳನ್ನ ಅತ್ಯಂತ ಕ್ರೂರವಾಗಿ ಇವರು ಕೆಣಕಿದ್ದಾರೆ. ಇಷ್ಟೇ ಅಲ್ಲ, ಇವರ ವಿಕೃತಿಯ ಹೇಳಿಕೆ ಇಲ್ಲಿ ನಿಂತಿಲ್ಲ. ಶ್ರೀರಾಮ ರಾಜಭಾರವನ್ನ ಬಿಟ್ಟು ಹೆಣ್ಮಕ್ಳ ಜೊತೆ ಮದ್ಯಪಾನ ಮಾಡ್ತಾ ಇದ್ದ, ಶೂದ್ರ ಶಂಭುಕನನ್ನು ಕೊಂದ, ಸೀತೆ ಹಾಗೂ ಲಕ್ಷ್ಮಣನ ಸಾವಿಗೆ ಕಾರಣನಾದ ರಾಮ ನಮಗೆ ಆದರ್ಶವಾಗಲು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ. ಇತಿಹಾಸದ ಅರಿವಿಲ್ಲದ, ಪುರಾಣಗಳ ಮೂಲ ಸತ್ವವನ್ನು ಅರಿಯದ ಈ ಜರೆದ ಬುದ್ಧಿಜೀವಿಗಳಿಗೆ ಏನನ್ನ ಹೇಳಬೇಕು? ಇವರಿಂದ ಸಮಾಜ ಇಂಥವುಗಳನ್ನ ಏನನ್ನ ಕಲಿಬೇಕು? ಇವತ್ತು ಪ್ರೊಫೆಸರ್ ಭಗವಾನ್ ಅವರೇ, ನಿಮಗೆ ರಾಮಾಯಣದ ಪಾಠದ ಕೊರತೆ ಇದೆ. ಯಾಕಂದ್ರೆ ನಿಮ್ಮ ಈ ಇಳಿ ವಯಸ್ಸಿನಲ್ಲಿ ಪ್ರಚಾರಕ್ಕಾಗಿ ಇಂತಹ ಅಗ್ಗದ ಹೇಳಿಕೆಗಳನ್ನ ನೀಡೋದನ್ನ ನೀವು ಇಲ್ಲಿಗೆ ನಿಲ್ಲಿಸಬೇಕು. ಸಾಕಷ್ಟು ಬೆಂಕಿ ಹಚ್ಚಿದ್ದೀರಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಗಳಲ್ಲಿ. ಯಾಕಂದ್ರೆ ನಿಮ್ಮ ಒಂದು ಹೇಳಿಕೆಯಿಂದ ಎರಡೂ ಸಮುದಾಯದ ನಡುವೆ ಎಷ್ಟೋ ಸಲ ಜಗಳಗಳು ಕೂಡ ಆಗಿದ್ದುಂಟು. ಈಗಲಾದ್ರೂ ಇಳಿ ವಯಸ್ಸಿನಲ್ಲಿ ನಿಲ್ಲಿಸಿ. ವಾಲ್ಮೀಕಿ ರಾಮಾಯಣದ ಉಲ್ಲೇಖ ಕೊಡುವ ನೀವು ಅದೇ ರಾಮಾಯಣದ ಬಾಲಕಾಂಡದಲ್ಲಿರುವ ಪುತ್ರ ಕಾಮೆಷ್ಟಿ ಯಜ್ಞದ ಸತ್ಯವನ್ನ ಸಂಪೂರ್ಣವಾಗಿ ಮುಚ್ಚಿಟ್ಟಿದ್ದೀರಿ, ಅಥವಾ ನಿಮ್ಮ ವಿಕೃತ ಅಜೆಂಡಕ್ಕಾಗಿ ಅದನ್ನ ತಿರುಚಿದ್ದೀರಿ. ಯಾಕಂದ್ರೆ ಮಹಾರಾಜ ದಶರಥನಿಗೆ ಮಕ್ಕಳ ಇಲ್ಲದೆ ಇದ್ದಾಗ ಋಷ್ಯ ಶೃಂಗ ಮಹರ್ಷಿಗಳ ನೇತೃತ್ವದಲ್ಲಿ ಪುತ್ರ ಕಾಮೆಷ್ಟಿ ಯಜ್ಞವನ್ನ ಮಾಡಲಾಗುತ್ತೆ. ಯಜ್ಞ ಕುಂಡದಿಂದ ಎದ್ದು ಬಂದ ಪ್ರಜಾಪತ್ಯ ಪುರುಷನನ್ನ ನೀಡಿದ ದಿವ್ಯ ಪಾಯಸವನ್ನ ದಶರಥನು ತನ್ನ ಪತ್ನಿಯರಾದ ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರೆಯರಿಗೆ ಹಂಚುತ್ತಾ, ಆ ದಿವ್ಯ ಪ್ರಸಾದದ ಶಕ್ತಿಯಿಂದ ದಶರಥನ ವಂಶೋದ್ಧಾರಕನಾಗಿ ಮಹಾವಿಷ್ಣುವಿನ ಅಂಶವಾಗಿ ಶ್ರೀರಾಮನು ಜನ್ಮ ತಾಳ್ತಾನೆ. ಇಲ್ಲಿ ಯಾವುದೇ ಪುರೋಹಿತರ ದೈಹಿಕ ಸಂಬಂಧವಿರಲ್ಲ. ಅದು ದಿವ್ಯ ಸಂಕಲ್ಪ ಮತ್ತು ಯಜ್ಞದ ಪ್ರಸಾದದ ಮಹಿಮೆ. ಅದನ್ನ ಕೀಳಾಗಿ ಬಿಂಬಿಸುವುದು ನಿಮ್ಮ ವಿಕೃತ ಮನಸ್ಥಿತಿಯನ್ನು ತೋರಿಸ್ತದೆ. ಉತ್ತರಾಖಂಡದ ಶಂಭುಕನ ವಧೆಯ ಪ್ರಸಂಗವು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲವೇ ಇಲ್ಲ. ಅದು ನಂತರ ದಿನಗಳಲ್ಲಿ ಸೇರ್ಪಡೆಯಾದ ಭಾಗ ಅಂತ ಜಗತ್ತಿನ ಶ್ರೇಷ್ಠ ಸಂಶೋಧಕರು ಕೂಡ ಅದನ್ನು ಸಾಬೀತುಪಡಿಸಿದ್ದಾರೆ. ರಾಮನು ಶಬರಿಯ ಎಂಜಲು ಹಣ್ಣನ್ನ ತಿಂದವನು, ಗುಹಾನನ್ನ ತನ್ನ ಸಹೋದರನೆಂದು ಅಪ್ಪಿಕೊಂಡವನು, ಜಾತಿ ತಾರತಮ್ಯ ಮಾಡದ ರಾಮನನ್ನ ಕೇವಲ ಸನಾತನ ಧರ್ಮದ ಮೇಲಿನ ದ್ವೇಷಕ್ಕಾಗಿ ನೀವು ವಿಲನ್ ಮಾಡಲು ಹೊರಟಿದ್ದೀರಿ ಅಂದ್ರೆ ಯಾವ ನ್ಯಾಯ ಸ್ವಾಮಿ? ರಾಮನು ಸೀತೆಯನ್ನ ಕಾಡಿ ಕಳಿಸಿದ್ದು ವೈಯಕ್ತಿಕ ದ್ವೇಷಕ್ಕಾಗಲ್ಲ, ಒಬ್ಬ ರಾಜನಾಗಿ ಪ್ರಜಾಭಿಪ್ರಾಯಕ್ಕೆ ಮಣಿದು ಕಣ್ಣೀರಲ್ಲಿ ಕೈ ತೊಳೆದ ಉದಾಹರಣೆ ಅದು. ಸೀತೆಯನ್ನ ಕಾಡಿ ಕಳಿಸಿದ ನಂತರ ರಾಮನು ಮತ್ತೊಂದು ಮದುವೆ ಆಗಲಿಲ್ಲ. ಬದಲಾಗಿ ಯಜ್ಞ ಯುಗಾದಿಗಳಲ್ಲಿ ಕೂಡ ಸೀತೆಯ ಚಿನ್ನದ ಮೂರ್ತಿಯನ್ನ ಪಕ್ಕದಲ್ಲಿಟ್ಟುಕೊಂಡು ಪೂಜಿಸಿದ ಏಕಪತ್ನಿ ವೃತ್ತಸ್ಥ ಆತ. ಆದ್ರೆ ಏನ್ ಹೇಳಿಕೆಗಳನ್ನ, ಇತಿಹಾಸದ ಚರ್ಚೆಗಳನ್ನ ಮಾಡ್ತಾ ಇದ್ದೀರಿ? ನಮಗೆ ಅದು ಅರಿವಿಗೆ ಬರ್ತಲ್ಲ ಒಬ್ಬ ಯುವಕನಾಗಿ. ಇಂದಿನ ಜಾಗತಿಕ ಸನ್ನಿವೇಶದಲ್ಲಿ ಭಾರತದ ಇಂದು ಎಲ್ಲಿದೆ? ಭಾರತೀಯರು ಏನನ್ನ ಚರ್ಚಿಸ್ತಾ ಇದ್ದಾರೆ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳು ಏನ್ ಮಾಡ್ತಾ ಇದೆ ಎಂಬುದನ್ನ ನಾವಿವತ್ತು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಇಂದಿನ ಜಾಗತಿಕ ಸನ್ನಿವೇಶದಲ್ಲಿ ಭಾರತದಲ್ಲಿ ನಡೀತಿರುವ ಚರ್ಚೆಗಳು, ಅಮೆರಿಕದಲ್ಲಿ ನಡೀತಾ ಇರುವಂತಹ ಚರ್ಚೆಗಳು ಒಂದ್ಸಲ ಕಂಪೇರ್ ಮಾಡಿ. ಅಮೆರಿಕ, ಚೀನಾ, ಯುರೋಪ್ ದೇಶಗಳು ಕೃತಕ ಬುದ್ಧಿಮತ್ತೆ, AI, ಕಂಪ್ಯೂಟರ್, ಕ್ಲೌಡ್ ಕಂಪ್ಯೂಟರಿಂಗ್, ಬಾಹ್ಯಾಕಾಶ ಸಂಶೋಧನೆ, ಆರ್ಥಿಕ ಸೂಪರ್ ಪವರ್ ಆಗುವಂತ ಮುನ್ನುಗ್ತಾ ಇದೆ. ಆದ್ರೆ ಭಾರತದಲ್ಲಿ ಪ್ರಗತಿಪರ ಅಜೆಂಡಾಗಳು 7000 ವರ್ಷಗಳ ಹಿಂದಿನ ಇತಿಹಾಸವನ್ನ ಕೆದಕುವುದು, ರಾಮನ ತಂದೆ ಯಾರಂತ ಪ್ರಶ್ನಿಸುವುದು, ಧಾರ್ಮಿಕ ಭಾವನೆಯನ್ನ ಕೆರಳಿಸುವುದು ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ.
ಹೊರ ದೇಶದಲ್ಲಿ ಸೆಮಿಕಂಡಕ್ಟರ್, ಹಸಿರು ಇಂಧನ, ಗ್ರೀನ್ ಎನರ್ಜಿ ತಂತ್ರಜ್ಞಾನದಲ್ಲಿ ಜಗತ್ತು ಆಳಲು ಯಾರು ಕಂಟ್ರೋಲ್ ತಗೋಬೇಕು ಅಂತ ಅವ್ರು ಪೈಪೋಟಿ ನಡೆಸ್ತಾ ಇದ್ರೆ, ಭಾರತದಲ್ಲಿ ಒಳಗಿನ ಶಕ್ತಿಗಳು ಪಂಚಾಂಗ ಸುಳ್ಳು, ಪುರಾಣಗಳು ಸುಳ್ಳು ಅಂತ ಹೇಳುತ್ತಾ ಸಮಾಜವನ್ನ ಜಾತಿ ಜನಾಂಗದ ಹೆಸರಲ್ಲಿ ಒಡೆಯುವಂತ ಷಡ್ಯಂತರ ನಂತರ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಮಂಗಳ ಗ್ರಹದಲ್ಲಿ ಜಾಗ ಖರೀದಿಸುವ ಬಗ್ಗೆ, ತಂತ್ರಜ್ಞಾನದಲ್ಲಿ ಜಗತ್ತನ್ನು ಆಳುವ ಬಗ್ಗೆ ಮಾತನಾಡ್ತಿದ್ರೆ, ಭಾರತದಲ್ಲಿ ಕೆಲವೊಂದು ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಇಂದಿಗೂ ಕೂಡ ಇತಿಹಾಸದ ಮಹಾಪುರುಷರ ಚಾರಿತ್ರ್ಯ ವಧೆ ಮಾಡುವುದರಲ್ಲೇ ಕಾಲ ಕಳೀತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತವು ಆರ್ಥಿಕವಾಗಿ ಜಗತ್ತಿನ 3ನೇ ಅತಿ ದೊಡ್ಡ ಶಕ್ತಿಯಾಗಲು ಹವಹಣಿಸುತ್ತಿರುವಾಗ ಇಂತಹ ಸಮಾಜದಲ್ಲಿ ಇಂತಹ ಹೇಳಿಕೆಗಳು ದೇಶದ ಯುವ ಪೀಳಿಗೆಯ ಗಮನವನ್ನ ಮುಖ್ಯ ಅಭಿವೃದ್ಧಿ ಪಥದಿಂದ ಬೇರೆಡೆ ಸೆಳೆಯುವಂತ ಈ ತಂತ್ರಗಳಾಗಿದೆ. ಹೌದು, ಸ್ವಾಮಿ ವಿವೇಕಾನಂದರು ಬೌದ್ಧ ಧರ್ಮದ ಮಾನವೀಯತೆಯನ್ನು ಅವರು ಶ್ಲಾಘಿಸಿದ್ದಾರೆ ಹೊರತು ನಿಮ್ಮಂತೆ ಹಿಂದೂ ಧರ್ಮವನ್ನ ನಿಂದಿಸಿ ಒಂದು ಧರ್ಮವನ್ನ ಶ್ರೇಷ್ಠ, ಇನ್ನೊಂದು ಧರ್ಮ ಕೆಳಸ್ತರದ್ದು ಅಂತ ಹೇಳಿಲ್ಲ. ಬೌದ್ಧ ಧರ್ಮವು ಅಹಿಂಸೆ ಮತ್ತು ಕರುಣೆಯನ್ನ ಕಲ್ಪಿಸ್ತದೆ. ಆದ್ರೆ ನಿಮ್ಮ ಮಾತುಗಳಲ್ಲಿ ಕರುಣೆ ಆಗಲಿ, ವೈಜ್ಞಾನಿಕ ಆಧಾರವಾಗಲಿ ಇಲ್ಲ. ಬದಲಾಗಿ ಕೇವಲ ಸನಾತನ ಧರ್ಮದ ವಿರುದ್ಧ ನಿಮಗೆ ವಿಷದ ಉಗ್ರಾಣ ಇದೆ. ಯಾರಾದ್ರೂ ಕೇಸ್ ಹಾಕೋದಾದ್ರೆ ಮಾಹಿತಿ ತಿಳಿದುಕೊಂಡು ಕೇಸ್ ಹಾಕಿ ಅಂತ ಸವಾಲ್ ಹಾಕುವ ನಿಮಗೆ ಕನ್ನಡಿಗರು ಮತ್ತು ಭಾರತದ ಜನತೆ ಕಾನೂನಿನ ಚೌಕಟ್ಟಿನಲ್ಲಿ ಉತ್ತರ ನೀಡಲಿದ್ದಾರೆ. ಇತಿಹಾಸವನ್ನ ತಿರುಚಿ ಕೋಟ್ಯಾಂತರ ಜನರ ಆರಾಧ್ಯ ದೈವನನ್ನ ನಿಂದಿಸಿ ಸಮಾಜದಲ್ಲಿ ಶಾಂತಿ ಕದಡುವ ನಿಮ್ಮ ಈ ಅಗ್ಗದ ತಂತ್ರ ಇನ್ನು ಮುಂದೆ ನಡಿಬಾರದು, ನಡೆಯುವುದೂ ಇಲ್ಲ. ಪ್ರಭು ಶ್ರೀರಾಮ ಕೇವಲ ಒಂದು ಧರ್ಮದ ದೇವನಲ್ಲ, ಆತ ಈ ದೇಶದ ಅಸ್ಮಿಯತೆ, ಸಾಂಸ್ಕೃತಿಕ ನಾಯಕ. ಅಂಥ ನಾಯಕನ ಜನ್ಮದ ಬಗ್ಗೆ ಕೀಳಾಗಿ ಮಾತನಾಡಿರುವ ಈ ಒಂದು ಹೇಳಿಕೆಯನ್ನ ಇಡೀ ನಾಡು ಉಗ್ರವಾಗಿ ಖಂಡಿಸಬೇಕು. ಪ್ರೊಫೆಸರ್ KS ಭಗವಾನ್ ಶ್ರೀರಾಮನ ಕುರಿತು ನೀಡಿರುವ ಸಂಪೂರ್ಣ ವಿವಾದಾತ್ಮಕ ಹೇಳಿಕೆ ಮತ್ತು ಸಾರ್ವಜನಿಕರ ಪ್ರಕ್ರಿಯೆಗಳು ಈಗ ಯಾವ ಮಟ್ಟಿಗಿದೆ ಅಂದ್ರೆ ಆತ ಅವರು ಹೇಳಿಕೆ ಕೊಟ್ಟಿದ್ಮೇಲೆ ಬಹಳಷ್ಟು ವಿಭಿನ್ನವಾಗಿದೆ. ಇವತ್ತು ನಾನು ಎಷ್ಟೋ ಸಲ ಹೇಳ್ತೀನಿ, ನನಗೆ ದೇವರಿಗಿಂತಲೂ ಮೊದಲು ನಾನು ಅಂಬೇಡ್ಕರ್ ಅವರನ್ನ ನೆನೆಸ್ತೀನಿ ಅಂತ. ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಸನಾತನ ಧರ್ಮದವನ್ನ ವಿರೋಧಿಸಲಿಲ್ಲ. ಆದ್ರೆ ಸನಾತನ ಧರ್ಮದ ಒಳಗಿರುವಂತ ಕಠಿಣ ಜಾತೀಯತೆ, ಅಸ್ಪೃಶ್ಯತೆಯನ್ನ ತೀವ್ರವಾಗಿ ವಿರೋಧಿಸಿದ್ರು. ಇವತ್ತು ನಾವು ಕೂಡ ಅದನ್ನೇ ವಿರೋಧಿಸ್ತಾ ಇದ್ದೀವಿ. ನಾವು ಯಾವುದೇ ಧರ್ಮವನ್ನ ವಿರೋಧಿಸ್ತಾ ಇಲ್ಲ, ಧರ್ಮದ ಒಳಗಿರುವಂತ ಅಸ್ಪೃಶ್ಯತೆ, ಜಾತೀಯತೆ ಅದನ್ನ ವಿರೋಧಿಸ್ತಾ ಇದ್ದೀವಿ. ಒಂದು ಧರ್ಮಕ್ಕೆ, ಒಂದು ವರ್ಗಕ್ಕೆ ಘನತೆಯಿಂದ ಬದುಕುವ ಹಕ್ಕನ್ನ ನಿರಾಕರಿಸಿದ ವ್ಯವಸ್ಥೆಯ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬದಲಾಗಿ ಈ ಒಬ್ಬರನ್ನ ಹೆಚ್ಚು ಒಬ್ಬರನ್ನ ಕೆಳಗೆ ಅಂತ ಹೇಳ್ತಾ ಇಲ್ಲ. ಇವತ್ತು ಭಗವಾನ್ ಅವರು ಸಾಮಾಜಿಕ ವೇದಿಕೆಗಳಲ್ಲಿ ನಿಂತು ಹಿಂದೂ ದೇವತೆಗಳನ್ನ ಅವಹೇಳನ ಮಾಡಿ ವಿಕೃತ ಆನಂದ ಪಡುವುದು ಅಂಬೇಡ್ಕರ್ ಅವರ ಸಿದ್ಧಾಂತವಾಗಿರ್ಲಿಲ್ಲ, ತಿಳಿದುಕೊಳ್ಳಿ. ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಚೌಕಟ್ಟಿನಲ್ಲೇ ದಲಿತರಿಗೆ ದೇವಸ್ಥಾನ ಪ್ರವೇಶ ಸಿಗಬೇಕು ಎಂದು ಅನೇಕ ಸತ್ಯಾಗ್ರಹಗಳನ್ನ ಮಾಡಿದ್ರು, ದೇವಸ್ಥಾನ ಪ್ರವೇಶ ಚಳವಳಿಗಳನ್ನ ಮುನ್ನಡೆಸಿದ್ರು. ಆದ್ರೆ ಕೊನೆಗವರು ಹಿಂದೂ ಧರ್ಮವನ್ನ ತ್ಯಜಿಸಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದಾಗ್ಲೂ ಕೂಡ ಭಾರತದ ಮಣ್ಣಿನ ಸಂಸ್ಕೃತಿಯನ್ನ ಅಂಬೇಡ್ಕರ್ ಅವರು ಬಿಟ್ಟುಕೊಡ್ಲಿಲ್ಲ. ನಾನು ಬೌದ್ಧ ಧರ್ಮವನ್ನ ಸ್ವೀಕರಿಸುವ ಮೊದಲು ಈ ದೇಶದ ಸಾಂಸ್ಕೃತಿಕ ಅಸ್ಮಿತೆಗೆ ಧಕ್ಕೆ ತರುತ್ತಿಲ್ಲ, ಬೌದ್ಧ ಧರ್ಮವು ಭಾರತದ ಮಣ್ಣಿನಿಂದಲೇ ಹುಟ್ಟಿದ ಹೆಮ್ಮೆಯ ಧರ್ಮ ಅಂತ ಅಂಬೇಡ್ಕರ್ ಹೆಮ್ಮೆಯಿಂದ ಸಾರಿದ್ರು. ಅಂಬೇಡ್ಕರ್ ಅವರ ಹೆಸರನ್ನ ಪ್ರಸ್ತಾಪಿಸುತ್ತಾ ಸಮಾಜದಲ್ಲಿ ವಿಷದ ಬೀಜ ಬಿತ್ತುತ್ತಿರುವ ಕೆಲವೊಂದು ಕಿಡಿಗೇಡಿಗಳು, ಕೆಲವೊಂದು ಸೋ ಕಾಲ್ಡ್ ಪ್ರಗತಿಪರರು ಬಾಬಾ ಸಾಹೇಬರ ತತ್ವಗಳನ್ನ ನಿಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ, ನಿಮ್ಮ ಸ್ವಾರ್ಥದ ಪ್ರಚಾರದ ಹುಚ್ಚಿಗೆ ಬಳಸ್ಕೊಳ್ಬೇಡಿ. ಅಂಬೇಡ್ಕರ್ ಅವರು ಕಲಿಸಿದ್ದು ಸಾಮಾಜಿಕ ಸಮಾನತೆ ಮತ್ತು ಪರಸ್ಪರ ಗೌರವವೇ ಹೊರತು ನಿಮ್ಮಂತ ಪ್ರಗತಿಪರತೆಯ ಮುಖವಾಡ ಧರಿಸಿದವರ ವಿಕೃತ ನಿಂದನೆಗಳನ್ನಲ್ಲ. ಏನಾದ್ರು ಹೇಳಿದ್ರೆ ಕಾನೂನು ಅಂಬೇಡ್ಕರ್ ಹೆಸರು ಹೇಳಿ ಮತ್ತೆ ಅವ್ರ ಹೆಸರನ್ನ ಇಲ್ಲಿಗೆ ತಂದು ಅವ್ರ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಆ ಕೆಲಸಗಳಾಗಬಾರ್ದು. ಅಂಬೇಡ್ಕರ್ ಅವರು ಯಾವುದೇ ಒಂದು ಧರ್ಮ ಇಲ್ಲಿ ಧರ್ಮದೊಳಗಿನ ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ ವಿರುದ್ಧ ಹೋರಾಟ ಮಾಡಿದ್ರೆ ವಿನಃ ಯಾವುದೇ ಒಂದು ಧರ್ಮವನ್ನ ತಪ್ಪು, ಆ ಧರ್ಮ ಸರಿ ಇಲ್ಲ ಅಂತ ಹೇಳಿಲ್ಲ. ಅಂಬೇಡ್ಕರ್ ಅವರು ಶ್ರೀರಾಮಚಂದ್ರರ, ಸೀತಾ, ರಾಮ, ಲಕ್ಷ್ಮಣರ ಫೋಟೋವನ್ನ ಸಂವಿಧಾನದ ಭಾಗ 3ರಲ್ಲಿ ಯಾಕೆ ಅಳವಡಿಸ್ತಾರೆ? ಫಂಡಮೆಂಟಲ್ ಇದರಲ್ಲಿ ಯಾಕೆ ಅಳವಡಿಸಿದ್ರು ಅಂದ್ರೆ ಅವರಿಗೆ ಈ ದೇಶದ ಇತಿಹಾಸ ಮತ್ತು ಈ ದೇಶದ ಮಹಾನ್ ಪುರುಷರ ಬಗ್ಗೆ ಅಷ್ಟೊಂದು ಗೌರವವಿತ್ತು. ಆದ್ರೆ ಅಂಬೇಡ್ಕರ್ ಎಂದೂ ಕೂಡ ಹಿಂದೂ ಧರ್ಮವನ್ನ ವಿರೋಧ ಮಾಡಿಲ್ಲ. ಅಂಬೇಡ್ಕರ್ ಹಿಂದೂ ಧರ್ಮದಲ್ಲಿರುವಂತಹ ನ್ಯೂನ್ಯತೆಗಳನ್ನ, ಜಾತೀಯತೆಯನ್ನ, ಅಸ್ಪೃಶ್ಯತೆಯನ್ನ, ಅಸಮಾನತೆಯನ್ನ ವಿರೋಧ ಮಾಡಿದ್ರೆ ಹೊರತು ಧರ್ಮವನ್ನ ವಿರೋಧಿಸಲಿಲ್ಲ. ಇದನ್ನ ಈ ದೇಶದ ಜನರಿಗೆ ಸರಿಯಾಗಿ ತಿಳಿ ಹೇಳುವಂತ ಕೆಲಸಗಳು ನಮ್ಮ ದೇಶದಲ್ಲಿ ಆಗಿಲ್ಲ.
ಒಬ್ರನ್ನ ಎತ್ತಿ ಕಟ್ಟೋದು, ಒಬ್ರನ್ನ ಬಿಡೋದು ಈ ಇತಿಹಾಸಕಾರರು, ಸೋ ಕಾಲ್ಡ್ ಪ್ರಗತಿಪರರು ಈ ರೀತಿ ಮಾಡಿ ಇವತ್ತು ದೇಶದಲ್ಲಿ ಯುವಕರ ನಡುವೆ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ಜಗಳ ಹಚ್ಚುವಂಥ ಕೆಲಸ ಇಂಥವರೇ ಮಾಡಿದ್ದು. ಈಗಲಾದರೂ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಸಂದೇಶಗಳನ್ನು ನಂಬೋದು ಬಿಟ್ಟು ಸ್ವಲ್ಪ ಫ್ಯಾಕ್ಟ್ ಚೆಕ್ ಅನ್ನ ಮಾಡೋದು ಕಲಿಬೇಕು. ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವಂಥ ಮೆಸೇಜ್ಗಳನ್ನು ಓದುವ ಮೊದಲು ಫ್ಯಾಕ್ಟ್ ಚೆಕ್ ಅನ್ನ ಮಾಡಬೇಕು. ಯಾರೋ ಒಂದು ಏನೋ ಕಳಿಸ್ತಾರೆ, ಅದನ್ನು ನೋಡೋದು, ನಂಬೋದು, ಅದನ್ನ ಬಿಡಬೇಕು. ಸತ್ಯತೆಯನ್ನು ಪರಿಶೀಲಿಸಿ ಅದನ್ನು ನಂಬಬೇಕು. ಯಾವುದನ್ನು ಕೂಡ ಪ್ರಶ್ನಿಸದೆ ಯಾರನ್ನು ನಂಬಬಾರ್ದು, ಯಾವುದನ್ನು ನಂಬಬಾರ್ದು, ಪ್ರಶ್ನೆನ ಮಾಡೇ ನಂಬಬೇಕು. ಸರಿ ಉತ್ತರ ಸಿಕ್ಕಿದ್ರೆ ನಂಬಬೇಕು, ಇಲ್ಲ ಸೈಡಿಗೆ ಬಿಟ್ಟು ಹೋಗಬೇಕು. ಆದರೆ ನಾವೇನು ಮಾಡ್ತೀವಿ, ವಾಟ್ಸಪ್ ಯೂನಿವರ್ಸಿಟಿಲಿ ಏನು ಬಂತು, ಇದು ನಿಜ ಇರಬಹುದು ಅಂತ ನಂಬಿ ಜಗಳಕ್ಕೆ ಕಾರಣ, ಕೋಮುವಾದಕ್ಕೆ ಕಾರಣ, ಜಾತಿ ಜಗಳ, ಧರ್ಮದ ಜಗಳ ಇದರಲ್ಲಿ ಸಿಕ್ಕಾಕೋತಾ ಇದೆ.